ಬಂದೇವ್ರಿಪ್ಪ ಎಲ್ಲಿಗೆ ಬಂದೇವಿ ಅಂದ್ರೆ ಮುಂಡಗೋಡದ ಒಂದು ಟಿಬೇಟಿಯನ್ ಕ್ಯಾಂಪಿಗೆ ಬಂದೇವಿ. इधर का कल्चर क्या है सर? कौन सा टेम्पल है सर? ये इधर बोलने में गदन गदन मोनास्ट्री बोलते हैं और गदन मोनास्ट्री में दो ब्रांचेस है. ओके गदन शर्त से और गदन चांद से मोनास्ट्री एंड दिस वन इज गदन चांद से मोनास्ट्री. ओके ಕಂಡಾಗ ಕಣ್ಣೊಡದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟಾದಿ ಕತ್ತಲದಾಗ. ದೋಸ್ತ್ರ ಇದ ನೋಡ್ರಿಪ್ಪ ಟಿಬೇಟಿಯನ್ ಕ್ಯಾಂಪ್. ಇದು ಮುಂಡಗೋಡದ ಒಂದು ಸಮೀಪ ಬರುವಂತ ಟಿಬೇಟಿಯನ್ ಕ್ಯಾಂಪ್ ಅಂತ ಹೇಳ್ಬೋದು. ಹುಬ್ಬಳ್ಳಿಯಿಂದ 55 ಕಿಲೋಮೀಟರ್ ಆಗುತ್ತೆ. ನೀವು ಕೂಡ ಬನ್ನಿ. ಕಂಡಾಗ ಕಣ್ಣೊಡದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟಾದಿ ಕತ್ತಲದಾಗ. ಹಾಲ ತರತೇನಂತ ಗೆಳತಿ ಮನೆಗೆ ಬಂದ ಬೆಟ್ಟಾಗಿದಿ ನಮ್ಮನಿಯ ಹಿತ್ತಲದಾಗ. ಬಾಗಿ ಗೆಳತಿ ಯಾಕ ಮಾಡಿ ಒಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡದ ಚಂದುಳ್ಳ ಚಲುವಿ ನಿನಂದಾಳದ ಮ್ಯಾಲಿನ ಬ್ರಹ್ಮ ಕಳಿಸ್ಯಾನ ಸುರದ ನಂದೇನಿ ನಿನ್ನ ಕೊಡಬ್ಯಾಡ ಮಣ್ಣ. ನಮಸ್ಕಾರಿಪ್ಪ ಎಲ್ಲ ಮಂದಿಗ. ನಾವು ಇವತ್ತು ಬಂದೇವ್ರಿಪ್ಪ ಎಲ್ಲಿಗೆ ಬಂದೇವಿ ಅಂದ್ರೆ ಮುಂಡಗೋಡದ ಒಂದು ಟಿಬೇಟಿಯನ್ ಕ್ಯಾಂಪಿಗೆ ಬಂದೇವಿ. ನೋಡೋಣ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ಹೇಳ್ರಿ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾರಿ, ಶೇರ್ ಮಾಡ್ತಾರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ದೋಸ್ತ್ರ ಇದ ನೋಡ್ರಿಪ್ಪ ಮುಂಡಗೋಡದ ಟಿಬೇಟಿಯನ್ ಕ್ಯಾಂಪ್ ಅಂತ ಹೇಳ್ಬೋದು. ಹುಬ್ಬಳ್ಳಿಯಿಂದ 55 ಕಿಲೋಮೀಟರ್ ಆಗುತ್ತೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರ್ರಿ. ಯಾಕಪ್ಪ ಅಂತಂದ್ರ ಸುಂದರವಾದ ಒಂದು ಟಿಬೇಟಿಯನ್ ಕ್ಯಾಂಪ್ ಅಂತ ಹೇಳ್ಬೋದು. ಟಿಬೇಟಿಯನ್ ಕ್ಯಾಂಪ್ 5 ಅಂತ ಹೇಳ್ಬೋದು. ಬಹಳ ಚೆನ್ನಾಗಿರುವಂತ ಟಿಬೇಟಿಯನ್ ಕ್ಯಾಂಪ್ ಅಂತ ಹೇಳ್ಬೋದು. ನಮ್ ಜೊತೆಗಿದ್ದಾರೆ ಇವತ್ತ ರಾಮು ಹುನ್ಕುಂದ್ ಅವ್ರ ಇದಾರ, ಸಿದ್ದಪ್ಪ ಮೇಟಿ ಇದಾರ, ಉದಯ್ ಇದಾನ, ಮುತ್ತು ಇದಾನ. ನಾವು ಕೂಡ ಪೂರ್ತಿಯಾಗಿ ಟಿಬೇಟಿಯನ್ ಕ್ಯಾಂಪ್ ಅನ್ನ ನೋಡೋಣ. ಸ್ನೇಹಿತರೆ, ಮುಂಡಗೋಡದಿಂದ ಮೊದಲೇದಾಗಿ ಬರುವಂತ ಒಂದು ಕ್ಯಾಂಪ್ ನ ಒಂದು ನೋಟವನ್ನ ನೋಡ್ತಾ ಇದ್ರಿ. ಸ್ನೇಹಿತರೆ ನೋಡ್ರಿಪ್ಪ, ನಮ್ ಬೆಗನಾರ ಕಾಣಾಕತೈತಿ, ವೇಟ್ ಮಾಡಾತೀವಿ. ಇವಾಗ ಮುಂದ್ಗಡೆ ಹೊಂಟೇವಿ, ನೋಡೋಣ ಹೆಂಗೈತಿ ಹೆಂಗಿಲ್ಲ ಅಂತ. ದೋಸ್ತ್ರ ನಿಮ್ಗೆ ಕಾಣ್ತಾ ಇರೋದು ಟಿಬೇಟಿಯನ್ ಕ್ಯಾಂಪ್ ದ ದ್ವಾರ ಬಾಗಲದ ಒಂದು ನೋಟವನ್ನ ನೀವು ನೋಡ್ತಾ ಇದ್ರಿ. ಎಷ್ಟು ಚೆನ್ನಾಗಿರುವಂತ ದ್ವಾರ ಬಾಗಲದ ಒಂದು ನೋಟವನ್ನ ನೋಡ್ತಾ ಇದ್ರಿ. ಲೆಫ್ಟ್ ಸೈಡ್ ಗೆ ಬರೋದು ಒಂದು ವಾಶ್ರೂಮ್ ಬರುತ್ತೆ, ರೈಟ್ ಸೈಡ್ ಗೆ ಬರೋದು ಟಿಬೇಟಿಯನ್ ಕ್ಯಾಂಪಿಗೆ ಬರುವಂತ ಏನಂತಪ್ಪ ವಿಸಿಟರ್ಸ್ ಗೆ ಒಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನ್ ಅಲ್ಲಿ ಟೀ, ಸ್ನಾಕ್ಸ್, ಅದೇ ರೀತಿಯಾದಂತ ಎಲ್ಲಾ ರೀತಿಯಂತ ಬ್ರೇಕ್ಫಾಸ್ಟ್ ಐಟಮ್ಸ್ ಗಳು ಸಿಗ್ತಾವಂತ. ನೋಡುಂಬರಿ ಹೆಂಗೈತಿ ಹೆಂಗೆ ಇಲ್ಲ ಅಂತ ನೋಡೋನು. ಮಸ್ತ್ ಆಗಿ ಒಂದ ಟೀ, ಸ್ನಾಕ್ಸ್ ಏನಾದ್ರು ತಗೊಳ್ಳೋಣ ಬರ್ರಿ. ದೋಸ್ತ್ರ ಹೇಳ್ಬೇಕಂತಂದ್ರ ಮುಂಡಗೋಡದ ಟಿಬೇಟಿಯನ್ ಕ್ಯಾಂಪ್ 5 ಬಂದೇವಿ. ಇಲ್ಲಿ ನೋಡ್ರಿಪ್ಪ ಕ್ಯಾಂಟೀನಿಗೆ ಬಂದೇವಿ. ಕ್ಯಾಂಟೀನ್ ಅಲ್ಲಿ ಎಲ್ಲ ರೀತಿಯಾದಂತ ಸ್ನಾಕ್ಸ್ ಗಳು ನಿಮ್ಗೆ ಕಾಣ್ತಾ ಇದಾವೆ. ಬಿಸ್ಕೆಟ್ಸ್ ಕಾಣ್ತಾ ಇದೆ, ಬ್ರೆಡ್ ಕಾಣ್ತಾ ಇದೆ, ಎಲ್ಲ ರೀತಿಯಾದಂತ ಐಟಮ್ಸ್ ಗಳು ಕೂಡ ಕಾಣ್ತಾ ಇದೆ. ಜ್ಯೂಸ್ ಇದಾವ, ಪೆಪ್ಸಿ ಇದಾವೆ, ಎಲ್ಲಾ ಇದಾವೆ. ಇಲ್ಲಿ ಬಂದು ನಾವು ಏನೋ ಒಂದು ಕೇಳ್ತಾ ಇದೀವಿ, ಲೆಮನ್ ಟೀ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದೀವಿ. ಅವರು ಕೂಡ ಲೆಮನ್ ಟೀ ಮಾಡ್ಕೊಡತಾರ. ಆ ಲೆಮನ್ ಟೀ ಹೆಂಗೈತಿ ಹೆಂಗಿಲ್ಲ ಅಂತ ಪೂರ್ತಿಯಾಗಿ ನೋಡ್ರಿ, ನಮ್ಗ ಹೆಲ್ಪ್ ಮಾಡ್ತಾ ಇರಿ. ಅಲ್ಟಿಮೇಟ್ ಏನ ಕುಡ್ದಿಲ್ರಿ, ಈಗ ಕುಡಿದ ಮ್ಯಾಗ ಏನ್ ಅನ್ನೋದು ಅನುಭವ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆ ನಮ್ಮ ಊರ್ ಕಡೆ ಎಲ್ಲ ಹುಬ್ಳಿ ಕಡೆ ನೋಡಿದ್ರೆ ಒಂದ್ ಕಪ್ ನ ಕೊಡ್ತಾರ, ಇವ್ರು ಒಂದೊಂದ್ ಗ್ಲಾಸ್ ಅಲ್ಲ ವರ್ತ್ ಐತಿ, 20 ರೂಪಾಯಿ ಐತಿ, ವರ್ತ್ ಐತಿ, ಅಲ್ಟಿಮೇಟ್. ಕುಡಿದು ಹೇಳ್ರಿ ಒಂದ್ ಸ್ವಲ್ಪ ಹೆಂಗೈತೆ ಹೆಂಗಿದ್ರಿ? ಸೂಪರ್ ಆಗೈತ್ರಿ, ಸೂಪರ್ ಐತ್ರಿ, ಸೂಪರ್. ಓಕೆ ಓಕೆ. ಆದ್ರೆ ಈಗ ಬಂದ್ ತಿನ್ಸಿದ್ರಲ್ರಿ, ಇದೇನ್ರಿ ಸ್ನಾಕ್ಸ್ ಒಂಥರ ಚಲೋ ಐತಲ್ಲ. ಅವು ಹುಬ್ಳಿವರಿ ಇವು ದೋಸ್ತರ ನೋಡ್ರಿಪ್ಪ, ಇಲ್ಲಿ ನಾವು ಮುಂಡಗೋಡಕ್ ಬಂದಿದ್ವಿ. ಲೆಮನ್ ಟೀ ಕೊಟ್ಟಾರ, ಮಸ್ತ್ ಆಗಿರುವಂತ ಲೆಮನ್ ಟೀ ಕುಡಿಯಾಕತ್ತೀವಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಕ್ಯಾಂಪ್ 5 ನಾಗ ಒಂದು ಇಲ್ಲಿ ಟೆಂಪಲ್ ಬರುತ್ತೆ. ಅವ್ರ ಬೌದ್ಧ ಗುರುಗಳದ ಒಂದೊಂದು ಟೆಂಪಲ್ ಬರುತ್ತೆ. ಆ ಟೆಂಪಲ್ ಮೊದ್ಲಿಗೆ ಬಿಫೋರ್ ಬರೋದಂತ ಕ್ಯಾಂಟೀನ್ ಅಲ್ಲಿ ಬರುವಂತ ಒಂದು ಲೆಮನ್ ಟೀ ಅಂತ ಹೇಳ್ಬೋದು. ಮಸ್ತ್ ಆಗಿರುವಂತ ಲೆಮನ್ ಟೀ, ಗ್ಲಾಸ್ ಪೂರ್ತಿ ಐತಿ. ನಾವು ಟೇಸ್ಟ್ ನೋಡಿದ್ವಿ, ಮಸ್ತ್ ಆಗೈತಿ ನೋಡ್ರಿಪ್ಪ. ಲೆಮನ್ ಕೂಡ ಕಾಣಾಕತೈತಿ. ಅದ್ರ ಜೊತೆ ಸ್ನಾಕ್ಸ್ ತಗೊಂಡೇವಿ, ಮಸ್ತ್ ಐತಿ. ದೋಸ್ತರ ಟಿಬೇಟಿಯನ್ ಕ್ಯಾಂಪ್ 5 ಕ್ಯಾಂಪಿಗೆ ಬಂದೇವಿ. 5ನೇ ಕ್ಯಾಂಪಿಗೆ ಬಂದೇವಿ ನಾವು. ಇಲ್ಲಿ ಟೀ, ಸ್ನಾಕ್ಸ್, ಅದೇ ರೀತಿಯಾದಂತ ಲೆಮನ್ ಟೀ ಕುಡಿದ್ವಿ. ನಾವು ಇವಾಗ ಒಳಗಡೆ ಹೋಗ್ತಾ ಇದೀವಿ. ಯಾವ ರೀತಿಯಾದಂತ ವಾತಾವರಣ ಐತಿ, ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ಬರ್ರಿ.
ದೇವಸ್ಥರ ನೋಡ್ರಿಪ್ಪ ಮುಂಡಗೋಡದ ಟಿಬೇಟಿಯನ್ ಕ್ಯಾಂಪಿಗೆ ಬಂದಿವಿ. ನಮ್ ಜೊತೆಗಿದಾರ ಸಿದ್ದಪ್ಪ ಅವ್ರ ಮುಂದ್ ಹೊಂಟವರ, ನಾವು ಹಿಂದ್ ಹೊಂಟೇವಿ. ದೋಸ್ತ್ರ ಹೇಳ್ಬೇಕಂತಂದ್ರ ಫ್ರೆಂಡ್ಸ್ ಜೊತೆ ಬಂದ್ ಮಸ್ತ್ ಆಗಿ ಎಂಜಾಯ್ಮೆಂಟ್ ಮಾಡ್ಬೋದು, ಫೋಟೋ ಗೀಟೋ ತಕೋಬಹುದು. ಅದೇ ರೀತಿ ಫ್ಯಾಮಿಲಿ ಜೊತೆ ಬಂದ್ ಎಲ್ಲಾ ಊಟ ಗೀಟ ಕಟ್ಕೊಂಡ್ ಗಾರ್ಡನ್ ಆಗ ಕೂತ್ಬಿಟ್ಟು ಊಟ ಮಾಡ್ಬೋದು ಅಂತ ಒಂದು ಸುಂದರವಾದ ಒಂದು ಟಿಬೇಟಿಯನ್ ಕ್ಯಾಂಪ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ ದೋಸ್ತ್ರ ಧ್ವಜ ಗೀಜ ಹಾಕ್ಯಾರ, ಮಸ್ತ್ ಕಾಣತೈತಿ, ಗಾಂಧೀಜಿ ಸ್ಟ್ಯಾಚು ಕಾಣಕತ್ತೈತಿ. ಇಲ್ಲಿ ನೋಡ್ರಿಪ್ಪ ಬೌದ್ಧ ಧರ್ಮದ ಏನೋ ಒಂದು ಪದ್ಧತಿಯ ಪ್ರಕಾರ ಏನೋ ಒಂದು ಸ್ಟ್ಯಾಚು ಐತಿ, ಆ ಸ್ಟ್ಯಾಚು ಕೂಡ ಕಾಣಕತ್ತೈತಿ. ಫ್ಲಾಗ್ ನೋಡ್ರಿಪ್ಪ ಎಷ್ಟು ಮಸ್ತ್ ಆಗಿ ಕಾಣಕತ್ತಾವು, ಗಾರ್ಡನ್ ಗಿಡನ್ ಮಸ್ತ್ ಚೆನ್ನಾಗಿ ಕಾಣಕತ್ತೈತಿ. ಇಲ್ಲಿ ನೋಡ್ರಿ ಟಿಬೇಟಿಯನ್ ಕ್ಯಾಂಪಿಗೆ ಬಂದ್ ಬಹಳ ಸಲ ಬಂದೇವಿ, ಇದ ಸಲ ನಾವು ವಿಡಿಯೋ ಮಾಡತ್ತೀವಿ. ಹೆಂಗಾಗತ್ತಪ್ಪ ಅಂತಂದ್ರ ಈ ಲಾಗ್ ವಿಡಿಯೋ ಮಾಡಕತ್ತಿಂದ ಬಹಳ ಪ್ಲೇಸಿಗೆ ಹೋಗಿರ್ತೇವಿ, ಅವಾಗ ವಿಡಿಯೋ ಮಾಡಿರಂಗಿಲ್ಲ. ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಕ ನಮ್ಗೆ ಯೂಸ್ ಆಗತೈತಿ. ದೋಸ್ತರ ಇದನ್ನ ನೋಡ್ರಿಪ್ಪ ಟಿಬೇಟಿಯನ್ ಕ್ಯಾಂಪ್ 5ನೇ ಟಿಬೇಟಿಯನ್ ಕ್ಯಾಂಪಿಗೆ ಬಂದೇವಿ. ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಅಂತ ಎಷ್ಟು ಸ್ವಚ್ಛಂದವಾದ ಒಂದು ವಾತಾವರಣವನ್ನ ಇಲ್ಲಿ ನಿರ್ಮಾಣ ಮಾಡಿದಾರ, ಎಷ್ಟು ಚೆನ್ನಾಗಿರುವಂತ ಒಂದು ಮೈದಾನವನ್ನ ಇಲ್ಲಿ ಸೃಷ್ಟಿ ಮಾಡಿದಾರ ಅಂತ. ನಾಮ್ ತುಮಾರಾ क्या लग रहा है, क्या है टेम्पल का, क्या है हमारे को मालूम नहीं, इसलिए मैं तुम्हारे को पूछता हूँ. व्हाट इज दिस टेम्पल? विच टेम्पल, विच गॉड टेम्पल? तुमको क्या पता है वो बता दो. हाँ कुछ भी बताना है. बोलो. You are very nice, you are very handsome. Can I take a photo with you? कौन सा क्लास पढ़ाई कर रहे तुम्हें? कौन सा क्लास, विच क्लास यू आर स्टडी? ದೋಸ್ತರ ಟಿಬೇಟಿಯನ್ ಕ್ಯಾಂಪ್ ನಲ್ಲಿ ಓದುತ್ತಿರುವಂತ ವಿದ್ಯಾರ್ಥಿ ಏನ್ ಮಾತಾಡ್ದ ಏನ್ ಹೇಳ್ದ ಅಂತ ಕೇಳಿದ್ರಿ. ಯಾಕಪ್ಪ ಅಂತಂದ್ರ ಇಲ್ಲಿ ಬಹಳ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಮಾಡ್ತಾರ. ಅವರ ಸಮುದಾಯದವರು, ಅವರ ಜನಾಂಗದವರು ಕೂಡ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರ, ಕಾಲೇಜ್ ಕಲಿತಾರ, ಸ್ಕೂಲ್ ಕಲಿತಾರ. ಎಲ್ಲ ರೀತಿಯಾದಂತ ಫೆಸಿಲಿಟೀಸ್ ಕೂಡ ಅವ್ರಿಗೆ ಐತಿ. ದೋಸ್ತರ ಇಲ್ಲಿ ನೋಡ್ರಿಪ್ಪ ಟಿಬೇಟಿಯನ್ ಕ್ಯಾಂಪ್ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಒಂದು ಬೌದ್ಧ ಧರ್ಮದ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನವನ್ನ ನಿಮ್ಗೆ ತೋರಿಸ್ತಿರ್ತೀನಿ. ದೋಸ್ತರ ಇಲ್ಲಿ ನೋಡ್ರಿಪ್ಪ ದಲೈ ಲಾಮಾ ಅವ್ರದ್ದು ಒಂದು ಏನಪ್ಪಾ ಅಂದ್ರೆ ಒಂದು ಸ್ಟ್ಯಾಚ್ಯೂ ಏನೋ ಒಂಥರ ಇದು ಹಾಕಿದಾರ. ಇವಾಗ ನಾವು ಒಳಗಡೆ ಹೋಗೋಣ. ಬೌದ್ಧ ಧರ್ಮದ ಗುರುಗಳು, ಅದೇ ರೀತಿಯಾದಂತ ಅವ್ರ ಯಾವ್ಯಾವ ಗುರುಗಳಿದಾರ, ಅಲ್ಲಿರುವಂತ ಸ್ಟ್ಯಾಚ್ಯೂಸ್ ಗಳು ಯಾವ್ಯಾವ ಇದಾವ ಅಂತ ನೋಡೋಣ. ಇದು 5 ಕ್ಯಾಂಪಿಗೆ ಬಂದಿವಿ. 5 ಕ್ಯಾಂಪಿಂದ ಒಳಗಡೆ ಅಂತ ಬಂದ್ಮೇಲೆ ಇಲ್ಲಿ ಕೆಲವೊಂದು ಸ್ಟ್ಯಾಚ್ಯೂಸ್ ಗಳಿದಾವ. ನೋಡ್ರಿಪ್ಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವ ನಿಮ್ಗೆ. ಇಲ್ಲೇ ಪ್ರಾರ್ಥನೆಗಳನ್ನ ಮಾಡ್ತಾರಂತ, ವಿದ್ಯಾಭ್ಯಾಸಗಳನ್ನ ಕಲಿಸ್ತಾರಂತ, ಎಷ್ಟು ಚೆನ್ನಾಗಿರುವಂತ ಒಂದು ಅಭ್ಯಾಸಗಳು ಇಲ್ಲಿ ಕಲಿಸ್ತಾರಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಅದೇ ರೀತಿಯಾದಂತ ಇಲ್ಲಿ ನೋಡ್ರಿ ಬೌದ್ಧ ಧರ್ಮದ ಎಲ್ಲಾ ಗುರುಗಳ ಒಂದು ಸ್ಟ್ಯಾಚ್ಯೂಗಳು ಕೂಡ ಕಾಣ್ತಾವ. ಬುದ್ಧನ ಒಂದು ಸ್ಟ್ಯಾಚ್ಯೂ, ಅದೇ ದಲೈ ಲಾಮಾ ಅವ್ರದ ಒಂದು ಸ್ಟ್ಯಾಚ್ಯೂ ಕೂಡ ಇಲ್ಲಿ ನಿಮ್ಗೆ ಕಾಣುತ್ತ. ಆ ಒಂದು ಕಾರಣದಿಂದ ಹುಬ್ಬಳ್ಳಿಯಿಂದ ನಿಮ್ಗೆ 55 ಕಿಲೋಮೀಟರ್ ಆಗುತ್ತೆ. ಮುಂಡಗೋಡದ ಒಂದು ಟಿಬೇಟಿಯನ್ ಕ್ಯಾಂಪಿಗೆ ಬಂದ್ರೆ ಬಹಳ 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 ಒಂದು ಸ್ಯಾಟಿಸ್ಫೈ ಕೊಡುವಂತ ಒಂದು ನೇಚರ್, ಅದೇ ರೀತಿಯಾದಂತ ವಾತಾವರಣವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಕಾರಣದಿಂದ ನೀವು ಹುಬ್ಬಳ್ಳಿಗೆ ಅಥವಾ ಮುಂಡಗೋಡಕ್ಕೆ ಬಂದ್ರೆ ದಾಂಡೇಲಿ ಅಲ್ಲಿಂದ ಬಂದ್ರೆ ಬಹಳ ಸನಿ ಆಗುತ್ತೆ. ಆ ಒಂದು ಕಾರಣದಿಂದ ಮುಂಡಗೋಡಕ್ಕೆ ಬರ್ರಿ, ಇದನ್ನ ನೋಡ್ರಿ, ಬಹಳ ಖುಷಿ ಕೊಡುತ್ತೆ. ಆ ಒಂದು ಕಾರಣದಿಂದ ಟಿಬೇಟಿಯನ್ ಕ್ಯಾಂಪಿಗೆ ಬಂದು ಎಂಜಾಯ್ ಮಾಡ್ರಿ. My name is Pastor Sirin. हाँ सर. सर इधर का कल्चर क्या है सर? कौन सा टेम्पल है सर? ये इधर बोलने में गदन मोनास्ट्री बोलते हैं, और गदन मोनास्ट्री में 2 ब्रांचेस है. गदन चर्च है और गदन चांसे मोनास्ट्री. एंड दिस वन इज गदन चांसे मोनास्ट्री. और इसको पहले सबसे पहले बनाने वाला वो चेचोंखाबा बोलते हैं, वो टिबेट में चेचोंखाबा बोलते हैं. और ये मोनास्ट्री अभी न्यू हॉल है, प्रेयर हॉल न्यू वाला है. ओल्ड वाला जो उधर भजन. और ये इसको 2001 में उद्घाटन किया था. 2001 में फाउंड किया है. और वो बाजू वाला जो 1960 कुछ हुआ, में ज़्यादा तो याद नहीं है, उस टाइम में ओपन किया था. ये स्थापन करने के टाइम दलाई लामा आए थे ना? हाँ, पहले 1 साल में एक बार तो बहुत आता था यहाँ में. 1 साल में एक बार तो जिससे भी आता था. अभी वो परमपरन जी अभी क्या बोलते हैं, थोड़ा उम्र से
एज बढ़ के बड़ा हुआ तो फिर इधर आने के लिए थोड़ा तकलीफ होता है, बहुत दूर से आना पड़ता है। ओके तो आजकल इधर नहीं आ सकते। हाँ 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 और ओके सर ओके नाइस टू टॉक विद यू सर तुम्हारा मेरा नाम पसंद से ओके एंड आई एम फ्रॉम नेपाल। यस सर so I'm also visited in Nepal sir. अच्छा, एक बार गया था वो नेपाल। नेपाल काठमांडू, इधर ज्यादा लोग नेपाल से गैंगटॉक नेपाल, भूटान, स्पीति, लद्दाख, अरुणाचल प्रदेश और हिमाचल प्रदेश, नागालैंड से तो ज़्यादा नहीं है, ज़्यादा टिबेट बोलते हैं ना, टिबेट दे आर फ्रॉम बेसिकली फ्रॉम विच कंट्री विच स्टेट? टिबेट बोले तो कहाँ से बिलोंग्स टू? अभी तिब्बत बोलने से तो अभी वो एक कंट्री है ना, तो किधर है? फिर बाद में वो चाइना ने उसको क्या क्यूबेक कर दिया। हाँ, वो कर दिया ना। हाँ हाँ फिर बाद में अभी वो लोग बोलते हैं तिब्बत बोलने से पार्ट ऑफ चाइना बोल के से बोलते हैं ना, तो कितना 1935 इस तरह में तिब्बत ने ऑक्युपाई किया था ना अभी चाइना। टिबेट का ओरिजिनल किधर है? नो नो दे उनका कुछ भी नहीं है। दे आर स्पेटेड यस ऑल ओवर इंडिया, ऑल ओवर वर्ल्ड दे आर स्पेटेड। यस अरुणाचल में कुछ है, नागालैंड में कुछ है, सिक्किम नेपाल में कुछ है, में, नेपाल में है, फॉरेन में बहुत चाइना ज़्यादा में है। है, फॉरेन में है। हाँ। बट कर्नाटक में दे आर लोकेटेड इन मुंडगोट, गोट और बेलाकुपी, बेलाकोपी। यू नो मैसूर, हाँ मैसूर उधर एक है ना, मैसूर में है, मैसूर में उड़ीसा, उड़ीसा में एक है। हाँ उधर में है। और बहुत ज़्यादा स्टेट में इधर आपको इंडियन नेशनलिटी मिला है आपको? वो तो नहीं मिलते, वोटिंग पावर है आपको? वो लोग तो नहीं मिलते। नहीं मिला है ना। ओके नहीं हो हम लोग इधर सिर्फ पढ़ने के लिए आते हैं। पढ़ने के लिए आए। हाँ, मीन्स इन विच लैंग्वेज आप कौन सा लैंग्वेज में पढ़ाई करते हैं? अभी मैं तो टिबेटियन में करते हैं। Tibetan language, और बाद में आपका own इंग्लिश, language। हाँ, और हिंदी भी सीख सकते हैं हिंदी भी सीख और चाइनीज भी सीख सकते हैं। चाइनीज भी सीख। चाइनीज तो उतना जरूरत नहीं, लेकिन इंडिया में आप है तो हिंदी ही ज़्यादा प्रिपेयर होता है। आफ्टर टिबेट आपको चाइनीज हिंदी हिंदी और सेकेंड इंग्लिश। प्रायोरिटी लैंग्वेज हाँ, इंग्लिश। इंग्लिश। यस यस। और सर आप थोड़ा बात कर सकते हैं? वो लोग तो ज़्यादा नहीं देते। ओके सर, थैंक यू वेरी मच। नहीं बाद में यूरोप में नहीं आप इसके बारे में थोड़ा बता दीजिए, बस सर ने बताया। आप कुछ इसके बारे में क्या पता है आपको? इसके ये आपका लोकेशन के बारे में, जगह के बारे में कुछ भी बताओ आप इसके बारे में। कुछ बता बोले तो ये क्या मंदिर है, आप कहाँ से आए, इधर क्या काम होता है, क्या पाठ पड़ता है? हम लोग वो नालंदा का थोट पढ़ाई करते हैं। नालंदा का, हाँ जो बिहार में है, नालंदा यूनिवर्सिटी। हाँ, यस, हम उसका फॉलोवर है। पढ़ाई का। हाँ, थोट का फॉलोअर, follower आप उसका फॉलोअर है। हाँ फॉलोवर है। तो इधर में बस वही पढ़ते तो इधर ही पढ़ते। विच लैंग्वेज में पढ़ते हैं आप? कौन सा टिबेटियन लैंग्वेज। टिबेटियन में करते हैं। अपार्ट फ्रॉम टिबेटियन कौन सा लैंग्वेज आप? टिबेटियन कौन सा लैंग्वेज बोले तो टिबेटियन के बाद और कौन सा लैंग्वेज सीखते हैं आप? इंग्लिश साइंस पूरा है। इंग्लिश। हाँ उधर में स्कूल है ना। हाँ हाँ हाँ। हाँ बस आपको अभी कितने साल से हैं आप इधर? हम इधर लगभग 15 साल हो रहे हैं। 15 साल हो गए। आपको उम्र क्या है? हमारा उम्र वो 21। 21। तो आपको 6 साल था, अभी आया है सब। आप 15 साल से इधर ही। आप कैसा लग रहा है? हमको तो, मैं पहली बार आया हूँ। आई एम 48 ईयर्स ओल्ड, हुबली में रहता हूँ, मैं पहली बार हूँ। मुझे एटमॉस्फेयर बहुत बढ़िया लगा, इसलिए आपको पूछ रहा हूँ आपको कैसा लग रहा है 15 साल से? नहीं अच्छा है। बढ़िया है ना? हुबली को आते हैं ना तुम्हें? हम भी आ रहे हैं। जाना 3 महीना बीच में जाना आते रहते हैं। आपका नाम? तेंजिन। तेंजिन, थैंक यू वेरी मच। आप हिंदी बहुत अच्छा कर रहे हैं। आप अच्छा नॉर्मल में इधर में हिंदी अच्छा नहीं करते ना आप। कर रहे हो? हिंदी में करता हूँ, कन्नड़ा ज़्यादा पढ़ते बोलते हैं। मैं हिंदी करता हूँ, हिंदी बढ़िया आता हिंदी है। बहुत अच्छा है आपका। थैंक यू सो मच सर। ನೈಸ್ ಮೀಟಿಂಗ್ ಯು. ಹ್ಯಾವ್ ಗ್ರೇಟ್ ಡೇ. ದೋಸ್ತರ ನೋಡ್ರಿಪ್ಪ, ಮುಂಡಗೋಡಕ್ಕೆ ಬಂದು ಟಿಬೇಟಿಯನ್ ಕ್ಯಾಂಪ್ ನೋಡಿದ್ವಿ. ಅದೇ ರೀತಿ ಏನು ಹೇಳ್ಬೇಕಂತಂದ್ರೆ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಒಂಥರ ಬಹಳ ಖುಷಿ ಆಯ್ತು ಇಲ್ಲಿ ಬಂದು. ಯಾಕಪ್ಪ ಅಂತಂದ್ರ ಇಲ್ಲಿರುವಂತ ವಾತಾವರಣವನ್ನ ನೋಡಿ ಬಹಳ ಖುಷಿ ಆಯ್ತು. ಯಾಕಂತಂದ್ರ ಎಲ್ಲಾ ಧರ್ಮಗಳಲ್ಲಿ ಅವ್ರದೇ ಆದಂತ ಪ್ರಾಮುಖ್ಯತೆ ಇರುತ್ತ. ಎಲ್ಲಾ ಧರ್ಮಕ್ಕೂ ನಾವು ಕೂಡ ಪ್ರಾಮುಖ್ಯತೆನ ಕೊಡಬೇಕು. ಏನಪ್ಪಾ ಅಂತಂದ್ರ ಅಹಿಂಸಾ ಪರಮೋ ಧರ್ಮ ಅಂತ ದೊಡ್ಡವ್ರು ಹೇಳ್ತಾರ. ಆ ಒಂದು ಕಾರಣದಿಂದ ಪೂರ್ತಿಯಾಗಿ ಎಲ್ಲ ರೀತಿಯಾದಂತ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ.